ಸ್ವಾಮಿ, ಇದನ್ನೇನು ಇಂಗ್ಲೆಂಡ್ ಅಂದ್ಕೊಂಡಿದ್ದೀರಾ, ಮೈಸೂರು ಅಂದ್ಕೊಂಡಿದ್ದೀರಾ? ಯಾಕೆ ಹಾಗಂತೀರಾ? ಅಲ್ಲ, ನಾವು 1 ಗಂಟೆಯಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಇಂಗ್ಲಿಷ್ ನಲ್ಲೇ ಕೊರಿತಾ ಇದ್ದೀರಲ್ಲ. ಇಲ್ಲಿರೋರೆಲ್ಲ ಇಂಗ್ಲಿಷ್ನವರೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ನಿನಗೆ ಇಂಗ್ಲಿಷ್ ಬರ್ದಿದ್ರೆ ಸಭೆ ಮುಗಿದ್ಮೇಲೆ ಬಂದ್ ಕೇಳು, ಅರ್ಥ ಹೇಳ್ತೀನಿ. Mr. Rajmohan, we have gathered here to know each other grievances and not to exhibit your genius in English. Just because you are a foreign return, that doesn't mean you are neither a Shakespeare nor a Shaw. ಶಂಕರ್ ಹೇಳ್ತಿರೋ ಸರಿನೇ. ಸರ್ಕಾರದಲ್ಲೇ ಎಲ್ಲ ಹಂತದಲ್ಲೂ ಕನ್ನಡನ ಕಡ್ಡಾಯ ಮಾಡ್ಬೇಕಂತಿರುವಾಗ ನಾವ್ಯಾಕೆ ಇಂಗ್ಲಿಷಿಗೆ ನೇಣು ಹಾಕೋಬೇಕು? ಕನ್ನಡದಲ್ಲೇ ಮಾತಾಡ್ಬೋದು ಅಂದ್ರೆ ಇನ್ಮೇಲೆ ನಾವು ಕಷ್ಟ ಸುಖ ಹೇಳ್ಕೊಳ್ತೀವಿ. ಧಾರಾಳವಾಗಿ ಮಾತಾಡಿಯಪ್ಪ. 4 ಜನ ಮಾತಾಡಿದ್ರೆ ತಾನೇ ಕಷ್ಟ ಸುಖ ತಿಳಿಯೋದು. ಸ್ವಾಮಿ, ಕಷ್ಟ ಸುಖ ಅಂದ ತಕ್ಷಣ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಅನ್ಸುತ್ತೆ. ಕಾರ್ಮಿಕರಿಗಾಗಿ ನಮ್ಮ ಮಾಲೀಕರು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ವಾಸಕ್ಕೆ, ನಿಜ. ಆದ್ರೆ ಏನ್ ಪ್ರಯೋಜನ? ಕುಡಿಯೋದಕ್ಕೆ ನೀರಿಲ್ಲ, ಬೆಳಕೊಡೋ ವಿದ್ಯುತ್ ಶಕ್ತಿ ಇಲ್ಲ. ಹೊಸದವ್ರಿಗೆ ಅನ್ನ ಹಾಕೋದೇ ದೊಡ್ಡ ವಿಷಯ ಅಲ್ಲ. ಗಂಟ್ಲು ಒಣಗಿ ಪ್ರಾಣಾಪಾಯ ಬಂದಾಗ ಕುಡಿಯೋದಕ್ಕೆ ನೀರು ಕೊಡಬೇಕು, ಆಗ್ಲೇ ಮಾಡಿದ ಕೆಲಸ ಸಾರ್ಥಕವಾಗೋದು. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀವಿ, ಬೋನಸ್ ಕೊಡ್ತೀವಿ. ಒಬ್ಬೊಬ್ರು ಸಂಸಾರದ ಹೊಣೆನೋ ನಾವೇ ಹೊರಕ್ಕಾಗುತ್ತೇನೋ? ಬರ್ತಾನಲ್ಲ ಈಗ, ಈ ಪ್ರಶ್ನೆ ಅವನೇ ಕೇಳಿ, ಅವನ್ ದಬಾಯಿಸಕ್ ನೀವೇ ಸರಿ. ನೀವೇನ್ರಿ ಮಾಡ್ತಾ ಇದ್ರಿ? ಅಲ್ಲೇ ಸರಿಯಾದ ಉತ್ತರ ಹೇಳಿ ಕಳಿಸ್ತೆ ನನ್ನ ಹತ್ರ ಬಂದು ದಬಾಯಿಸಿದ್ದೀರಲ್ಲ. ಆಶಾದೇವಿ ಅವರೇ, ನಿಮ್ ಕೆಪಾಸಿಟಿ ಮುಂದೆ ನಾವೇನು? ಎಂತ ಗಂಡ್ಸು ಸಾಲ ಮಾಡಿಬೇಕಾದ್ರೆ